ಬಿಸಿಸಿಐ ಪಾಕ್ ಕ್ರಿಕೆಟ್ ಬೋರ್ಡ್ ತಿಕ್ಕಾಟದ ಮಧ್ಯೆ ಇದೇ ವಾರ ಚಾಂಪಿಯನ್ಸ್ ಟ್ರೋಫಿಗೆ ವೇಳಾಪಟ್ಟಿ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ. ಒಂದ್ ಕಡೆ ಭಾರತ ನಾವು ಪಾಕಿಗೆ ಬರಲ್ಲ ಅಂತ ಹೇಳ್ತಾ ಇದ್ರೆ, ಅತ್ತೆ ಹೈಬ್ರಿಡ್ ಮಾದರಿಯಲ್ಲಿ ನಾವು ಟೂರ್ನಿ ನಡೆಸಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಬಿಸಿಸಿಐ ಪಿಸಿಬಿ ಜಗಳದ ಮಧ್ಯೆ ಈ ವಾರ ಸಿಟಿ ಟ್ರೋಫಿಗೆ ವೇಳಾಪಟ್ಟಿ ಪ್ರಕಟ. ಎಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ನಡೆಯುವುದಕ್ಕೆ ಇನ್ನೂ 3 ತಿಂಗಳಷ್ಟೇ ಬಾಕಿ ಉಳಿದಿದೆ. ಪಂದ್ಯಾವಳಿಗೆ ಪಾಕಿಸ್ತಾನ ಆತಿಥ್ಯ ನೀಡಬೇಕಾಗಿದೆ. ಆದರೆ ಪಂದ್ಯಗಳು ನಡೆಯುವ ಸ್ಥಳಗಳು ಮತ್ತು ವೇಳಾಪಟ್ಟಿ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. 8 ತಂಡಗಳು ಭಾಗವಹಿಸುವ ಪ್ರಮುಖ ಪಂದ್ಯಾವಳಿಯಲ್ಲಿ ಆಡೋದಕ್ಕೆ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳೋದಕ್ಕೆ ಭಾರತ ಒಪ್ಪುತ್ತಿಲ್ಲ. ಈ ಐಸಿಸಿ ಇವೆಂಟ್ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ ಮತ್ತು ಕರಾಚಿಯಲ್ಲಿ ನಡೆಯಬೇಕಾಗಿತ್ತು. ಆದರೆ ಭಾರತ ಕ್ರಿಕೆಟ್ ತಂಡ ಪಾಕಿಸ್ತಾನದ ಗಡಿ ಆಚೆಗೆ ಪ್ರಯಾಣಿಸುವುದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ಜೊತೆಗೆ ದುಬೈನಲ್ಲಿ ಭಾರತದ ಪಂದ್ಯ ನಡೆಯುವ ಮೂಲಕ ಹೈಬ್ರಿಡ್ ಮಾದರಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಡೀಬೇಕು ಅಂತ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಬೇಡಿಕೆ ಇಟ್ಟಿದ್ದಾರೆ. ಹೈಬ್ರಿಡ್ ಮಾದರಿಯಲ್ಲಿ ಸಾಧ್ಯವಿಲ್ಲ, ಮತ್ತೆ ವರಸೆ ಬದಲಿಸಿದ ಪಾಕ್. ಇಲ್ಲ ಆಗೋದೇ ಇಲ್ಲ. ಭಾರತ ಹೊರತುಪಡಿಸಿ ಎಲ್ಲಾ ತಂಡಗಳು ಪಾಕಿಸ್ತಾನಕ್ಕೆ ಬರುವುದಕ್ಕೆ ಒಪ್ಪಿಕೊಂಡಿದೆ. ಹೀಗಾಗಿ ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಪಾಕ್ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ಮೊಹಿದ್ದೀನ್ ನಖ್ವಿ ಹೇಳಿದ್ದಾರೆ. ಜೊತೆಗೆ ನಿಮಗೆ ಸಮಸ್ಯೆ ಇದ್ರೆ ಬನ್ನಿ ಚರ್ಚೆ ಮಾಡೋಣ, ನಾವು ಸಮಸ್ಯೆ ಬಗೆಹರಿಸ್ತೀವಿ ಅಂತಲೂ ಭಾರತಕ್ಕೆ ಪಿಸಿಬಿ ಆಹ್ವಾನ ಕೊಟ್ಟಿದೆ. ಭಾರತ ಪಾಕ್ ತಿಕ್ಕಾಟ, ಐಸಿಸಿ ಮುಂದಿದೆ 3 ಆಯ್ಕೆ. ಒಂದೆಡೆ ಭಾರತ ನಾವು ಪಾಕಿಗೆ ಹೋಗಲ್ಲ ಅಂತ ಹೇಳಿದ್ರೆ, ಅತ್ತ ಪಾಕ್ ನಾವು ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜಿಸಲ್ಲ ಎಂದಿದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮುಂದೆ 3 ಆಯ್ಕೆಗಳಿವೆ. ಐಸಿಸಿ ಮುಂದೆ ಈಗ 3 ಆಯ್ಕೆಗಳಿದೆ. ಮೊದಲನೆಯದ್ದು ಪಾಕಿಸ್ತಾನಕ್ಕೆ ಐಸಿಸಿ ಹೈಬ್ರಿಡ್ ಮಾದರಿ ಮನವರಿಕೆ ಮಾಡಿಸಿ ಭಾರತದ 5 ಪಂದ್ಯಗಳನ್ನ ದುಬೈಗೆ ಶಿಫ್ಟ್ ಮಾಡಿಸೋದು. ಮತ್ತೊಂದು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನೇ ಪಾಕ್ ನೆಲದಿಂದಲೇ ತೆಗೆದು ಹಾಕೋದು. ಆಗ ಪಾಕ್ ತಂಡ ಟೂರ್ನಿಯಿಂದ ದೂರ ಉಳಿಯಬಹುದು. ಇನ್ನು ಅನಿರ್ದಿಷ್ಟಾವಧಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನೇ ಐಸಿಸಿ ಮುಂದೂಡೋದು. ಈ ಬಗ್ಗೆ ಐಸಿಸಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಯಲ್ಲೂ ಮನೆ ಮಾಡಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.